ಹಾಯ್ ಹಲೋ ನಮಸ್ತೆ ಎವ್ರಿವನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ನಾನಿವತ್ತು ಈ ವಿಡಿಯೋನ ಏನಕ್ಕಪ್ಪ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಮಂತಲ್ಲಿ ನನ್ನ ಮಗಳ ಬರ್ಡೇ ಇದೆ. ಸೊ ನನ್ನ ಮಗಳಿಗೆ ಈ ಮಂತಲ್ಲಿ ಬರ್ಡೇಗೆ 8 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಅವಳ ಬರ್ಡೇಗೆ ಅಂತೇಳಿ ಆನ್ಲೈನಲ್ಲಿ ಹೊಸದಾಗಿ ಫಸ್ಟ್ ಟೈಮ್ ನಾನು ಈ ಆ್ಯಪಿಂದ ಬಟ್ಟೆ ತರಿಸಿದ್ದು. ಸೊ ಅದರ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೋಬೇಕು ಅಂತೇಳಿ, ಮತ್ತು ಡ್ರೆಸ್ ಹೆಂಗಿದೆ ಅಂತೇಳಿ ತೋರಿಸ್ಬೇಕು ಅಂತೇಳಿ ಈ ವಿಡಿಯೋನ ಮಾಡ್ಕೊತಾ ಇದ್ದೀನಿ. ಇನ್ನು ನಾಳೆ ಒಂದು ಶಾಪಿಂಗ್ ಹೋಗಬೇಕು. ಅದೇನಪ್ಪ ಅಂತ ಹೇಳಿದ್ರೆ, ಮಕ್ಕಳಿಗೆಲ್ಲರಿಗೂ ರಿಟರ್ನ್ ಗಿಫ್ಟ್ಸ್ ಎಲ್ಲ ಕೊಡಬೇಕಲ್ಲ, ಅದಕ್ಕೆ ನಾನು ಆ್ಯಕ್ಚುಲಿ ಡಿಮಾರ್ಟ್ಗೆ ಹೋಗಿದ್ವಿ ಲಾಸ್ಟ್ ವೀಕು. ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಅಲ್ಲೇ ತಗೋಬರೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಎಲ್ಲ ಫುಲ್ ಅನ್ಪ್ಲ್ಯಾನ್ಡ್ ಆಯಿತು. ಯಾಕಂತಂದರೆ ಫುಲ್ ರಶ್ ಇತ್ತು ಡಿಮಾರ್ಟು. ಅದಕ್ಕೋಸ್ಕರ ಏನೂ ತೊಗೊಬರೋದಕ್ಕೆ ಆಗಲಿಲ್ಲ. ಸೊ ಅದಕ್ಕೆ ಈ ಸರಿ ನಾನು ನಮ್ಮ ಹಾಸ್ಪಿಟಲ್ ಪಕ್ಕದಲ್ಲೇ ವಿಶಾಲ್ ಮಾರ್ಟು ಇರೋದು. ಸೊ ಅಲ್ಲಿಂದ ತೊಗೊಬಂದರೆ ಆಯಿತು ಅಂತ ಹೇಳಿ ತೊಗೊಬರೋಣ ಅಂತ ಅಂದ್ಕೊಂಡಿದ್ದೀನಿ. ಮಕ್ಕಳಿಗೆಲ್ಲ ರಿಟರ್ನ್ ಗಿಫ್ಟ್ಸ್ ಕೊಡಲೇಬೇಕಲ್ವ, ಒಂಥರ ಯೂನಿಕ್ ಆಗಿರೋದು ಕೊಡೋಣ ಅಂಥೇಳಿ ನಾನು ತುಂಬ ಆನ್ಲೈನ್ ಆ್ಯಪ್ಸಲ್ಲೆಲ್ಲ ಸರ್ಚ್ ಮಾಡಿದೆ. ಬಟ್ ಅದೆಲ್ಲ ಇವಾಗ ಸದ್ಯಕ್ಕೆ ಡೆಲಿವರಿ ಆಗ್ತಾಯಿಲ್ಲ, ತುಂಬ ಟೈಮ್ ತಗೊಳ್ತಾ ಇದೆ ಡೆಲಿವರಿಗೆ. ಸೊ ಅದಕ್ಕೋಸ್ಕರ ಅಷ್ಟು ದಿನ ತನಕ ಕಾಯೋಕ್ಕಾಗಲ್ಲ ಅಂಥೇಳಿ ನಾಳೆನೇ ಮುಗಿಸ್ಕೊಳ್ಳೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ. ನೋಡಬೇಕು ಏನಾಗುತ್ತೆ ಅಂಥೇಳಿ. ಯಾಕಂದರೆ ನನ್ನ ಮಗಳ ಸ್ಕೂಲಲ್ಲೂ ಇವಾಗ ಬ್ರಿಡ್ಜ್ ಸ್ಟೋನ್ ಎಕ್ಸಾಮ್ಸ್ ಅಂತ ಹೇಳಿ ಸ್ಟಾರ್ಟಿಂಗು ಸ್ಕೂಲಲ್ಲಿ ಎಕ್ಸಾಮ್ಸ್ ಎಲ್ಲ ಕಂಡಕ್ಟ್ ಮಾಡ್ತಾರೆ ನೋಡಿ, ಅದನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಅವಳಿಗೆ ಇವತ್ತಿಂದ ಸ್ಕೂಲ್ ಸ್ಟಾರ್ಟ್ ಆಯಿತು ಆಲ್ರೆಡಿ ಅಫಿಷಿಯಲಾಗಿ. ಬುಕ್ಸ್ ಎಲ್ಲ ಕೊಟ್ಟು ಕಳಿಸಿದ್ರು, ಅದಕ್ಕೆಲ್ಲ ರ್ಯಾಪರೆಲ್ಲ ಹಾಕಿ ಕೊಟ್ಟು ಕಳಿಸಿದ್ದಾಯಿತು. ನಾನು ಅದನ್ನೆಲ್ಲ ಈಸ್ಕೊಂಡಿದ್ದಾರೆ. ಬಟ್ ಇನ್ನೂ ಕ್ಲಾಸಸ್ ಏನು ಸ್ಟಾರ್ಟ್ ಆಗಿಲ್ಲ. ಕಮೆಂಟ್ಸ್ ಆಗೋದು ಕ್ಲಾಸಸ್ ಎಲ್ಲ 5th ಅಂತೆ. ನಾನಿವಾಗ ಅವಳಿಗೆ ಅದೇ ಹೇಳಿದ್ನಲ್ಲ, ಡ್ರೆಸ್ ತೊಗೊಂಡಿದ್ದೆ ಒಂದು ಆ್ಯಪಲ್ಲಿ. ತುಂಬ ಚೆನ್ನಾಗಿ ಬಂದಿದೆ. ಈ ಥರ ಎಕ್ಸ್ಪೆಕ್ಟೇಷನ್ ಇರಲೇ ಇಲ್ಲ. ನಾನು ಕೊಟ್ಟಿದ್ದ ಪ್ರೈಸ್ಗೂ ಅದಕ್ಕೂ ನಾವೇನಾದ್ರೂ ಇದನ್ನೇನೆ ಚಿಕ್ಕಪೇಟೆಲಾಗಿರ್ಬೋದು ಅಥವಾ ಮಲ್ಲೇಶ್ವರಮಲ್ಲಿ ಏನಾದರೂ ತೊಗೊಬರ್ತೀವಿ ಅಂತ ಅಂದ್ಕೊಂಡ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ. ನೀವೇ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಕ್ವಾಲಿಟಿ ವೈಸು ಅಷ್ಟೇ ತುಂಬ ಚೆನ್ನಾಗಿದೆ. ನಾನು ಎಕ್ಸ್ಪೆಕ್ಟೇಷನ್ನೇ ಇಟ್ಕೊಂಡಿರಲಿಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂತೇಳಿ. ಸೊ ಅಷ್ಟು ಚೆನ್ನಾಗಿ ಬಂದಿದೆ. ಬನ್ನಿ ನೋಡೋಣ ಅದೆಷ್ಟು ಪ್ರೈಸು ಮತ್ತು ಯಾವ ಆ್ಯಪು ಅಂತೇಳಿ ವಿಡಿಯೋ ಕೊನೆ ತನಕ ನೋಡಿದ್ರೆ ಅದನ್ನು ಕೂಡ ನಾನು ಹೇಳ್ತೀನಿ. ಪ್ರೈಸ್ ಇವಾಗಲೇ ಹೇಳ್ಬಿಡ್ತೀನಿ, ಬಟ್ ಆ್ಯಪ್ ಯಾವುದು ಅಂತ ಹೇಳಿ ನೀವು ಕೊನೆ ತನಕ ವಿಡಿಯೋ ನೋಡಿದ್ರೆ ಸಿಗುತ್ತೆ. ಸೊ ನನ್ನ ಮಗಳಿಗೆ ನಾನು ಆರ್ಡ್ರ್ ಮಾಡಿದ್ದಿದ್ದು ಫ್ರಾಕು ನೋಡ್ತಾ ಇರ್ಬೋದು. ಸ್ಕೈ ಬ್ಲೂ ಥರ ಲೈಟ್ ಬ್ಲೂ, ಅದಕ್ಕೆ ಈ ಥರ ಒಂದು ಬೋ ಬಂದಿದೆ, ಮತ್ತು ಈ ಥರಲ್ಲೇ ಫ್ರಿಲ್ಲೆಲ್ಲ ಬಂದಿದೆ ಸ್ಲೀವ್ಗೆ, ಮತ್ತು ಸ್ಲೀವಲ್ಲಿ ಈ ಥರ ಎಲಾಸ್ಟಿಕ್ ಇದೆ. ಫುಲ್ ಆಲ್ ಓವರ್ ದ ಬಾಡಿ ಈ ಥರ ಇದೆ. ತುದಿಯಲ್ಲಿ ಕೊನೆಗೆ ಈ ಥರ ಬಾರ್ಡರ್ ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ನಿಜವಾಗ್ಲೂ ನಮ್ಮ ದೊಡ್ಡವ್ರಿಗೂ ಏನಾದ್ರೂ ಇದ್ದಿದ್ರೆ ನಾನೇ ತಗೊಬಿಡ್ತಿದ್ದೆ ಅಂತ ಅನಿಸುತ್ತೆ. ಅಷ್ಟೊಂದು ಸಖತ್ತಾಗಿದೆ. ನಾನು ಇಷ್ಟೊಂದು ಎಕ್ಸ್ಪೆಕ್ಟೇಷನ್ ಇರಲೇ ಇಲ್ಲ. ಅದನ್ನು ಫಸ್ಟ್ ಟೈಮ್ ಆರ್ಡ್ರ್ ಮಾಡಿರೋಂಥ ಆ್ಯಪ್ ಇದು. ನಾನು ಅದರಲ್ಲೇ ಇಷ್ಟೊಂದು ಚೆನ್ನಾಗಿ ಬಂದಿದೆ ಅಂತಂತ ನನಗೆ ತುಂಬ ಖುಷಿ ಆಯಿತು. ಎಕ್ಸ್ಪೆಕ್ಟೇಷನ್ ನಾನು ಏನು ಇಟ್ಕೊಂಡಿದ್ದೆ ಅದಕ್ಕಿಂತ ಜಾಸ್ತಿನೇ ಅಂತ ಮೀಟ್ ಮಾಡಿದೆ ಈ ಡ್ರೆಸ್ಸು. ನನ್ನ ಮಗಳಿಗೆ ಆ್ಯಕ್ಚುಲಿ ಅವಳು ಸ್ವಲ್ಪ ಡಲ್ ಇರೋದ್ರಿಂದ ಕಲರು, ಅವಳಿಗೆ ಲೈಟ್ ಕಲರ್ಸೇ ಚೆನ್ನಾಗಿ ಕಾಣೋದು. ಡಾರ್ಕ್ ಕಲರ್ಸ್ ಈ ರೆಡ್ ಇರ್ಬೋದು ಆ ಥರದ್ದೆಲ್ಲ ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ ಅಷ್ಟೊಂದು. ಸೊ ಅದಕ್ಕೋಸ್ಕರ ಲೈಟ್ ಕಲರೇ ಚೂಸ್ ಮಾಡ್ಕೊಂಡಿದ್ದೀನಿ. ನಾನು ಆ್ಯಕ್ಚುಲಿ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನನ್ನ ಮಗಳಿಗೆ ಇಯರ್ಲಿ ಒನ್ಸ್ ಅಷ್ಟೇ, ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮತ್ತು ಅವಳ ಬರ್ಡೇ ಟೈಮಲ್ಲಿ ಮಾತ್ರ ಈ ಥರ ಗ್ರ್ಯಾಂಡ್ ಡ್ರೆಸ್ಗಳೆಲ್ಲ ತೆಗೆಯೋದು. ಆ್ಯಕ್ಚುಲಿ ಇನ್ನೊಂದೇನಾಗಿದೆ ಅಂತ ಹೇಳಿದ್ರೆ, ಲಾಸ್ಟ್ ಟೈಮ್ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಇಲ್ಲಿ ಒಂದೇ ಥರದ್ದು ಶರಾರ ತಂದಿದ್ವಿ ನನ್ನ ಮಗಳಿಗೆ ಮತ್ತು ನನ್ನ ಕೋಸಿಸ್ಟರ್ ಮಗಳಿಗೆ. ಅದನ್ನು ಅವಳು ಯೂಸೇ ಮಾಡಿಲ್ಲ. ನಿಜವಾಗ್ಲೂ ಸಿಕ್ಕಾಬಟ್ಟೆ ದೊಡ್ಡದು, ಹಾಗೆ ಇಟ್ಟಿದ್ದೀನಿ. ಇನ್ನೂ 1 year ಆದಮೇಲೆ ಹಾಕ್ಬೇಕಂತ ಅನಿಸುತ್ತೆ, ಅದು ಅಷ್ಟೊಂದು ದೊಡ್ಡದಾಗಿದೆ. ಸೊ ಅದಕ್ಕೆ ಅದನ್ನ ಯೂಸ್ ಮಾಡಿಲ್ಲ. ಅದಕ್ಕೋಸ್ಕರನೇ ನಾನು ಅಷ್ಟೊಂದು 2,500 ಏನೋ ಕೊಟ್ಟಿದ್ದಿದ್ದು ಅದಕ್ಕೆ. ನಾನು ಪ್ರೀವಿಯಸ್ ವ್ಲಾಗು ಅಲ್ಲಿ ಇದೆ, ಚಿಕ್ಕಪೇಟೆದು ಲಾಸ್ಟ್ ಇಯರ್ ಟೈಮಲ್ಲೇ ತಂದಿದ್ದು ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ. ಆವಾಗ ಹಾಕಿದ್ದೀನಿ. ಆವಾಗ ತೊಗೊಬಂದಿದ್ದು. ನಿಜವಾಗ್ಲೂ ಇಲ್ಲಿ ತನಕ ಟಚ್ ಮಾಡಿ ಕೂಡ ನೋಡಿಲ್ಲ ಅದನ್ನು ಅವಳು. ಹಂಗೆ ಇಟ್ಟಿದ್ದೀನಿ ಬಾಕ್ಸಲ್ಲಿ. ಯಾಕಂತಂದರೆ ಮತ್ತೆ ಯೂಸ್ ಮಾಡೋಕ್ಕೆ ಅವಳಿಗೆ ಹಾಕಿ ಅವಳಿಗೆ ಕಸಿ ಬಿಸಿ ಅನ್ಸೋದೆಲ್ಲ ಬೇಡ ಅಂತ ಅಂದ್ಬಿಟ್ಟು ಸುಮ್ಮನೆ ಹಂಗೆ ಇಟ್ಟಿದ್ದೀನಿ. ಇನ್ನೊಂದು ವರ್ಷ ಆದಮೇಲೆ ಬೇಕಾದರೆ ಹಾಕೋಬೋದು, ಅಷ್ಟೊಂದು ದೊಡ್ಡದಾಗಿದೆ ಅದು ಅದಕ್ಕೆ. ಬಟ್ ನಾನೇನಂತಂದರೆ 2,500 ಕೊಟ್ಟು ತೊಗೊಬಂದಿದ್ದು ಅಷ್ಟೊಂದು ನನಗೆ ಸ್ಯಾಟಿಸ್ಫ್ಯಾಕ್ಷನೇ ಅನಿಸ್ಲಿಲ್ಲ ಅದು. ಯಾಕಂದರೆ ಬಟ್ಟೆ ಚೆನ್ನಾಗಿದೆ, ಕ್ಲಾತ್ ವೈಸ್ ಎಲ್ಲ ಚೆನ್ನಾಗಿದೆ, ಬಟ್ ಅವಳು ಬೇರೆ ಮಾಡಿಲ್ಲ ತಂದಮೇಲೆ ಅಂದರೆ ಏನು ಪ್ರಯೋಜನ ಅಲ್ವಾ? ಸೊ ಅದಕ್ಕೋಸ್ಕರನೇ ಈ ಸತಿ ಅಂತೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇರೆ ಥರನೇ ಪ್ಲ್ಯಾನ್ ಎಲ್ಲ ಮಾಡ್ಕೊಂಡಿದ್ದೀನಿ. ಎನಿವೇಸ್ ಆ ವೀಡಿಯೋಸು ಕೂಡ ಅಪ್ಲೋಡ್ ಮಾಡ್ತೀನಿ, ನೀವೇ ನೋಡ್ತೀರಾ ಏನೆಲ್ಲ ಇದೆ ಅಂತೇಳಿ. ಅದು ಬಿಡಿ. ನಾನು ಮೇನ್ ಪಾಯಿಂಟ್ ಹೇಳ್ತಾ ಇದ್ದಿದ್ದೇನಪ್ಪ ಅಂತ ಹೇಳಿದ್ರೆ, ನನ್ನ ಮಗಳಿಗೆ ಆ್ಯಕ್ಚುಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮತ್ತು ಅವಳದು ಬರ್ಡೇ ಟೈಮಲ್ಲಿ ಮಾತ್ರನೇ ಗ್ರ್ಯಾಂಡ್ ಡ್ರೆಸ್ ತೆಗೆಯೋದು. ಇಯರ್ಲಿ ಒಂದೇ ಫ್ರಾಕ್ ತೆಗೆಯೋದು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀವಿ ಒಂದು 3-4 ಇಯರ್ಸಿಂದ. ಯಾಕಂತಂದರೆ ಅವಳು ಯೂಸು ಮಾಡಲ್ಲ. ಏನಂತಂದರೆ ಇದು ಸ್ವಲ್ಪ ಸಾಫ್ಟಾಗಿದೆ ಕ್ಲಾತ್ ಎಲ್ಲ,
ನೋಡಿ ತೋರಿಸ್ತೀನಿ. ಇದು ಒಂದು ಲೇಯರು, ಇದೊಂದು ಲೇಯರ್ ನೆಟ್ಟದ್ದು ಕೊಟ್ಟಿದ್ದಾರೆ. ಅದಾದಮೇಲೆ ಇಲ್ಲೊಂದು ಸಾಫ್ಟ್ ಲೇಯರ್ ಬಂದಿದೆ. ಅದಾದಮೇಲೆ ಇಲ್ಲಿ ಒಳಗಡೆ ಶಾರ್ಟಾಗಿ ಒಂಥರ ಮೆಸ್ ಥರ ಕೊಟ್ಟಿದ್ದಾರೆ ಅಷ್ಟೇ, ಅದು ಸ್ವಲ್ಪ ಫ್ರಾಕ್ ಥರ ಲೇಯರ್ ಬರಲಿ ಅಂತೇಳಿ. ಅದಾದಮೇಲೆ ಇನ್ನೊಂದು ಒಳಗಡೆನೂ ಸಾಫ್ಟ್ ಕಾಟನ್ ಕ್ಲಾತ್ ಕೊಟ್ಬಿಟ್ಟಿದ್ದಾರೆ, ಚುಚ್ಚಬಾರ್ದು ಮಕ್ಕಳಿಗೆ ಅಂತೇಳಿ. ನಿಜವಾಗ್ಲೂ ನಾನು ಲಾಸ್ಟ್ ಟೈಮು ಅವಳು ಒಂದು 3 ಇಯರ್ಸ್ ಇದ್ದಾಗ ಅನಿಸುತ್ತೆ, ಆವಾಗ ಫಸ್ಟ್ ಕ್ರೈಯಿಂದ ಒಂದು ಆರ್ಡ್ರ್ ಮಾಡಿದ್ದೆ. ಆವಾಗ ಇದೇ ಥರ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು. ಸೊ ಅದಕ್ಕೋಸ್ಕರ ನಾನು ಫಸ್ಟ್ ಕ್ರೈಯಲ್ಲಿ ತುಂಬ ಸರ್ಚ್ ಮಾಡಿ ನೋಡಿದೆ, ಮತ್ತು ಮಿಂತ್ರಾದಲ್ಲಿ, ಆಮೇಲೆ ಆಜಿಯೋದಲ್ಲಿ ಎಲ್ಲ ಆ್ಯಪಲ್ಲೂ ಸರ್ಚ್ ಮಾಡಿ ನೋಡಿದೆ. ಬಟ್ ಯಾವುದೂ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಅದಕ್ಕೋಸ್ಕರ ನಾನು ಇವಾಗ ತಂದಿರೋ ಆ್ಯಪ್ನ ನಾನು ಆಲ್ರೆಡಿ ಹೇಳ್ತೀನಿ ಲಾಸ್ಟಲ್ಲಿ ಅಂತ ಹೇಳಿದ್ದೀನಿ. ಸೊ ಈ ಆ್ಯಪಿಂದ ಹುಡುಕಿದಾಗ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಎಲ್ಲ ಅದು ತೋರಿಸ್ತಾ ಇತ್ತು. ಇನ್ಸ್ಟಾಗ್ರಾಮಲ್ಲಿ ನನಗೆ ಅದರದ್ದು ಅಡ್ವರ್ಟೈಸ್ ಎಲ್ಲ ಬರ್ತಾ ಇತ್ತು. ಸೊ ಅದನ್ನು ನೋಡಿ ನಾನು ಓಕೆ ಇದರಲ್ಲಿ ಒಂದ್ಸರಿ ಟ್ರೈ ಮಾಡೋಣ ಅಂತೇಳಿ ಬುಕ್ ಮಾಡಿದೆ. ಬಟ್ ನೆಕ್ಸ್ಟ್ ಟೈಮೂ ಇದರಲ್ಲೇ ಬುಕ್ ಮಾಡಬೇಕು ಅನ್ನೋ ಥರ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿದೆ ಈ ಡ್ರೆಸ್ಸು ನನಗೆ, ನನ್ನ ಮಗಳದ್ದು. ಸೊ ಈ ಡ್ರೆಸ್ಸು ನಾನು ನನ್ನ ಮಗಳಿಗೆ ಹಾಕೋದಕ್ಕೆ ಅಂತೇಳಿ ಬರ್ಡೇಗೆ ತೊಗೊಂಡಿದ್ದೀವಿ. ಈ ಡ್ರೆಸ್ಗೆ ನಾನು ಕೊಟ್ಟಿರೋದು 1300 ಅಷ್ಟೇ. ನೋಡ್ತಾ ಇರ್ಬೋದು ಎಷ್ಟು ಸಖತ್ತಾಗಿದೆ ಅಂತ ಹೇಳಿದ್ರೆ, ನಿಜವಾಗ್ಲೂ ತುಂಬ ಸಾಫ್ಟ್ ಆಗಿದೆ. ಮಕ್ಕಳಿಗಂತೂ ವೇರ್ ಮಾಡಿದ್ರೆ ಒಂದು ಸ್ವಲ್ಪನೂ ಚುಚ್ಚಲ್ಲ. ಸೊ ನನಗೆ ತುಂಬ ಇಷ್ಟ ಆಯಿತು ಈ ಡ್ರೆಸ್ಸು ಪರ್ಸ್ನಲಾಗಿ. ಅವಳು ಕೂಡ ಇಷ್ಟಪಟ್ಟಳು, ವೇರ್ ಮಾಡಿಸಿದ್ದೆ ಅವಳಿಗೆ. ಆ್ಯಕ್ಚುಲಿ ನಂದು ಏನಂದರೆ ಕಾನ್ಸೆಪ್ಟು, ನಮ್ಮ ಫ್ಯಾಮಿಲಿ ಫುಲ್ ಎಲ್ಲರೂ ಅಷ್ಟೇ ವಾಶ್ ಮಾಡದೆ ಯಾವುದೇ ಹೊಸ ಬಟ್ಟೆನ ಹಾಕೊಳ್ಳೋದಿಲ್ಲ. ಯಾಕಂತಂದರೆ ಯಾವ್ಯಾವ ಫ್ಯಾಕ್ಟ್ರಿಲಿ ಇಟ್ಟಿರ್ತಾರೋ, ಅಂದರೆ ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ, ಈಗ ಆನ್ಲೈನಲ್ಲೆಲ್ಲ ತಗೊತಾರಲ್ವ, ಟ್ರಯಲ್ ಮಾಡಿ ಆಮೇಲೆ ವಾಪಸ್ಸು ರಿಟರ್ನ್ ಮಾಡಿರ್ತಾರೆ. ಸೊ ಅದಕ್ಕೋಸ್ಕರ ವಾಶ್ ಮಾಡಿದೆ ಯಾವುದೇ ಬಟ್ಟೆನೂ ಹಾಕೊಳ್ಳೋದಿಲ್ಲ. ಏನಾದರೂ ಅಷ್ಟೇ, ಅದು ಶರ್ಟ್ ಆಗಿರ್ಬೋದು, ಪ್ಯಾಂಟ್ ಆಗಿರ್ಬೋದು, ಎಲ್ಲನೂ ಇನ್ಕ್ಲೂಡಿಂಗ್ ಇನ್ನರ್ಸಿಂದ ಹಿಡಿದು ಎಲ್ಲನೂ ಅಷ್ಟೇ ವಾಶ್ ಮಾಡಿನೇ ಫಸ್ಟು ಆಮೇಲೆ ವೇರ್ ಮಾಡೋದು ನಾವು. ಸೊ ಅದಕ್ಕೋಸ್ಕರ ಇದನ್ನು ಕೂಡ ವಾಶ್ ಮಾಡಲೇಬೇಕು. ವಾಶ್ ಮಾಡಿ ನನ್ನ ಮಗಳಿಗೆ ಸ್ವಲ್ಪ ತುದಿಗೆ ಅರಿಶಿನ, ಬಟ್ಟೆ ತುದಿಗೆ ಅರಿಶಿನ ಹಾಕ್ತಾರಲ್ಲ, ಅರಿಶಿನ ಹಾಕಿ ಆಮೇಲೆ ವೇರ್ ಮಾಡಿಸ್ಬೇಕು ಅವಳಿಗೆ. ಬಟ್ ಫಸ್ಟೇ ವೇರ್ ಮಾಡಿಸ್ಬಿಟ್ಟಿದೆ, ಯಾಕಂತಂದರೆ ರಿಟರ್ನ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಅಂತೇಳಿ. ಬಟ್ ಇದು ಸ್ವಲ್ಪ ಲಾಂಗೇ ಆಯಿತು ಅವಳಿಗೆ. ಇನ್ನು ಒಂದು 1-2 ಇಯರ್ಸ್ ವೇರ್ ಮಾಡಲೇಬೇಕಲ್ಲ ಒಂದ್ಸರಿ ತೊಗೊಂಡ್ರೆ ಅಂತೇಳಿ ತೊಗೊಂಡಿದ್ದೀನಿ. ಅವಳಿಗೆ ಆ್ಯಕ್ಚುಲಿ ಇದನ್ನು ಸ್ಕೂಲ್ಗೆ ಹಾಕೋಬೇಕು ಅಂತ ಹೇಳಿ ಆಸೆ ಇದೆಯಂತೆ. ಯಾಕಂದರೆ ಅವಳದು ಸಂಡೇ ಬಿದ್ದಿದೆ ಬರ್ಡೇ. ಸೊ ಸಂಡೇ ಆದಮೇಲೆ ಮಂಡೇ ಸ್ಕೂಲ್ಗೆ ಮಕ್ಕಳಿಗೆಲ್ಲ ಚಾಕ್ಲೇಟ್ಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಅದಕ್ಕೆಲ್ಲ ಕೊಡಬೇಕು. ಅವಾಗ ಹಾಕೊಂಡು ಹೋಗ್ತೀನಮ್ಮ ಅಂತ ಹೇಳ್ತಾ ಇದ್ಲು. ನೋಡಬೇಕು, ಇನ್ನೊಂದೇನಾದ್ರೂ ಸಿಂಪಲ್ ಡ್ರೆಸ್ ನೋಡ್ತಾ ಇದ್ದೀನಿ. ಯಾಕಂದರೆ ಮನೇಲಿ ಬರ್ಡೇ ಸೆಲೆಬ್ರೇಷನ್ ಇರೋದ್ರಿಂದ, ಮಕ್ಕಳನ್ನೆಲ್ಲ ಕರಿಬೇಕು ಅಂತ ಅಂದ್ಕೊಂಡಿರೋದ್ರಿಂದ ಸಿಂಪಲ್ದು ಹಾಕೋಕ್ಕಾಗಲ್ಲ, ಇದೇ ಫ್ರಾಕ್ ಹಾಕಬೇಕು. ಸೊ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಮಾರ್ನಿಂಗಲ್ಲಿ ಟೆಂಪಲ್ಗೆ ಒಂದು ಸಿಂಪಲ್ ಇರೋ ಡ್ರೆಸ್ಸು, ಟೀ ಶರ್ಟು, ಶಾರ್ಟ್ಸು, ಇಲ್ಲಾಂದರೆ ಟೀ ಶರ್ಟು ಪ್ಯಾಂಟ್ ಥರ ತಂದುಬಿಡ್ತೀನಿ, ಲೆಗಿನ್ಸ್ ಪ್ಯಾಂಟ್ ಥರ. ಸೊ ಅದನ್ನು ಟೆಂಪಲ್ಗೆ ಬೆಳಗ್ಗೆ ಹಾಕ್ಕೊತಾಳೆ. ಮತ್ತು ಈವ್ನಿಂಗ್ ಪಾರ್ಟಿ ಇರಬೇಕಾದ್ರೆ, ಕೇಕ್ ಕಟ್ಟಿಂಗ್ ಎಲ್ಲ ಇರಬೇಕಾದ್ರೆ ಈ ಗೌನ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟ್ ಡೇಗೆ ಸ್ವಲ್ಪ ಹೊತ್ತು ಅಷ್ಟೇ ಅಲ್ವಾ, ಅದಾದಮೇಲೆ ಬಿಚ್ಚಾಕ್ಬಿಡ್ತಾಳಲ್ಲ, ಒಂದು ಸ್ವಲ್ಪ ಹೊತ್ತು ಇಟ್ಕೊಳ್ಳಲ್ಲ ಈ ಥರ ದೊಡ್ಡ ದೊಡ್ಡ ಬಟ್ಟೆಗಳೆಲ್ಲ. ಸೊ ನೆಕ್ಸ್ಟು ನಾಳೆಗೆ ಸೋಮವಾರ ಮಂಡೆಗೆ ಅದನ್ನೇ ಹಾಕಿ ಸ್ಕೂಲ್ಗೆ ಕಳ್ಸೋದ್ರಾಯ್ತು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಬಟ್ ಇದು ತುಂಬ ಲೆಂತ್ ಇದೆ, ನನಗೆ ಹೊರೆ ಆಗ್ತಿದೆ. ಅವಳು ಹೋಗ್ಬೇಕಾದ್ರೆ ಓಡಬೇಕಾದ್ರೆ ಏನಾದ್ರೂ ಸ್ಕೂಲಲ್ಲಿ ಬಿದ್ದರೆ ಅದೆಲ್ಲ ಸಿಕ್ಕಾಪಟ್ಟೆ ಥಾಟ್ಸ್ ಬಂದುಬಿಡುತ್ತೆ. ಮಕ್ಕಳೇ ಹಂಗೆ ಅಲ್ವಾ, ನಾವು ಎಷ್ಟೇ ಇದು ಮಾಡಿದ್ರು, ಎಷ್ಟೇ ಬೈದ್ರೂ, ಎಷ್ಟೇ ಅವ್ರು ಎಚ್ಚರವಾಗಿದ್ದಾಗ ಎಷ್ಟೇ ಇರಿಟೇಟ್ ಮಾಡ್ತಾರೆ ಅಂದ್ರೂ, ಅವ್ರು ಮಲ್ಕೊಂಡಾಗ ಅಂತೂ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ. ಯಾಕೆ ಬೈದ್ಬಿಟ್ವಿ, ಯಾಕೆ ಹೊಡೆದ್ಬಿಟ್ವಿ ಅಂತೇಳಿ. ಅದು ಇವಾಗ ನಮಗೆ ಗೊತ್ತಾಗ್ತಾ ಇರೋದು, ನಮ್ಮ ಅಪ್ಪ ಅಮ್ಮ ಅಂತ ಹೇಳ್ತಾ ಇದ್ದಾಗ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ನಾವು ಅಪ್ಪ ಅಮ್ಮ ಆದಮೇಲೆ ನಮಗೆ ಗೊತ್ತಾಗೋದು ಎಷ್ಟು ಲವ್ ಮಾಡಿದರು ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಅಂತೇಳಿ. ನನಗೆ ಅದು ಇವಾಗ ತುಂಬ ಫೀಲ್ ಆಗ್ತಿದೆ ನಿಜವಾಗ್ಲೂ. ಒಂದು ಇನ್ಸಿಡೆನ್ಸ್ ಆಯಿತು ಇವತ್ತು ಮಾರ್ನಿಂಗು. ಸ್ಕೂಲ್ ವ್ಯಾನು ಬೇರೆ ಯಾವುದೋ ಡ್ರೈವರ್ ಬರ್ತಾರೆ ಅಂತ ಹೇಳಿದರು. ಸೊ ನನಗೆ ಒಂದು ಸಡನ್ ಒಂದು ಥಾಟು ಬಂದ ತಕ್ಷಣ ಏನು ಬಂತು ಅಂತ ಹೇಳಿದ್ರೆ, ವ್ಯಾನ್ ಸಪ್ರೇಟ್ ಬೇರೆಯವರು ಅಂತ ಗೊತ್ತಾದ ತಕ್ಷಣವೇ ಓಲ್ಡ್ ಡ್ರೈವರ್ ಎಲ್ಲ ಇದ್ದರು. ಪಾಪ ಅವರೆಲ್ಲ ತುಂಬ ಒಳ್ಳೆಯವರು. ನನ್ನ ಮಗಳ ಸ್ಕೂಲಲ್ಲಿ ಡ್ರೈವಿಂಗ್ ಮಾಡ್ತಾ ಇರೋರು. ಒಂದು ಸ್ವಲ್ಪ ನಾವೇನಾದ್ರೂ ಲೇಟಾಗಿ ವ್ಯಾನಿಗೆ ಹೋಗೋಕ್ಕೆ, ಅವಳನ್ನು ವ್ಯಾನಿಗೆ ಬಿಡೋದಕ್ಕೆ ಅಂತೇಳಿ ಸ್ವಲ್ಪ ಲೇಟ್ ಆದ್ರೂ ಕಾಯ್ದು ನನ್ನ ಸಿಸ್ಟರ್ ಮಗಳನ್ನ ಕಳಿಸಿ ಅವಳು ಬಂದು ಕರ್ಕೊಂಡು ಹೋಗ್ತಾ ಇದ್ಲು. ಆ ಥರ ಇದ್ದವರು. ಮತ್ತು ಹ್ಯಾರ್ಶ್ ಡ್ರೈವಿಂಗ್ ಎಲ್ಲ ಮಾಡ್ತಾ ಇರಲಿಲ್ಲ ಅವರು, ತುಂಬ ಚೆನ್ನಾಗಿ ಸ್ಮೂತಾಗಿ ಹೋಗ್ತಾಯಿದ್ರು. ಬಟ್ ಇವತ್ತು ಸಡನ್ ಅವಳು 2nd ಸ್ಟ್ಯಾಂಡರ್ಡ್ ಬೇರೆ, ಇವಾಗ ಸಡನ್ ಅವರು ಚೇಂಜು ಡ್ರೈವರ್ ಅಂತ ಹೇಳಿದ ತಕ್ಷಣ ನನಗೆ ಮೈಂಡ್ ಸೆಟ್ಟೇ ಚೇಂಜ್ ಮಾಡ್ಕೊಳಕ್ಕೆ ಅನಿಸ್ಲಿಲ್ಲ. ಸಿಕ್ಕಾಪಟ್ಟೆ ಏನೇನೋ ಯೋಚನೆ ಬಂದ್ಬಿಡ್ತು. ಏನಂತಂತಂದರೆ ಹೆಂಗೆ ಡ್ರೈವ್ ಮಾಡ್ತಾರೋ, ಹಾರ್ಶಾಗಿ ಏನಾದರೂ ಮಾಡ್ತಾರೋ, ಅದು ಅಲ್ಲದೆ ಹೆಂಗ್ ಡ್ರೈವರ್
ಅಂತ ಅನ್ನಿಸ್ತು ನನಗೆ ಅವರು. ಸೊ ಅವ್ರು ಹೇಳಿದ ಪ್ರಕಾರ. ಸೊ ಅದಕ್ಕೆ ನಾನು ಅನ್ಕೊಬಿಟ್ಟೆ, ಅಯ್ಯೋ ಏನು ಮಾಡ್ತಾರೋ, ಹೆಂಗೆ ಡ್ರೈವ್ ಮಾಡ್ತಾರೋ, ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಆ ಥರ ಈ ಥರ ಟಚ್ ವುಡ್ ಆಗೋದೆಲ್ಲ ಬೇಡ, ಬಟ್ ಆ ಥರ ಈ ಥರ ಅಂದರೆ ತುಂಬ ಸಾವಿರಾರು ಯೋಚನೆಗಳು ಬಂದ್ಬಿಡ್ತು ಒಂದು ಸೆಕೆಂಡ್ಗೆ ನನಗೆ. ಮತ್ತು ಆಮೇಲೆ ನಮ್ಮ ಹಸ್ಬೆಂಡು ಅವಳನ್ನು ಬಿಟ್ಟು ಬಂದು ಹಳೆ ಡ್ರೈವರೇ ಬಂದಿದ್ದು ಅಂತ ಹೇಳಿದ್ಮೇಲೆ ಸ್ವಲ್ಪ ಸಮಾಧಾನ ಆಯಿತು. ಯಾಕಂದರೆ ನನ್ನ ಮಗಳು ಒಬ್ಬಳೇ ಅಲ್ಲ, ನನ್ನ ಕೋಸಿಸ್ಟ್ರ್ ಮಗಳು ಹೋಗ್ತಾರೆ, ಇಬ್ಬರು ಹೆಣ್ಮಕ್ಳೇ ಅಲ್ವಾ. ಅದು ಅಲ್ಲದೆ ಹೆಣ್ಮಕ್ಳು ಇವಾಗ ಎಷ್ಟೊಂದು ರಿಸ್ಕ್ ಅಂತ ನಿಮಗೆ ಗೊತ್ತು. ಇಷ್ಟು ದಿನದ ತನಕ ಅಂದರೆ ನಮಗೆ ಗೊತ್ತಿರೋರೇನೆ. ನನ್ನ ಕೋಸಿಸ್ಟ್ರ್ ಮಗಳು ಆಲ್ಮೋಸ್ಟ್ ಇವಾಗ 7th ಸ್ಟ್ಯಾಂಡರ್ಡು. ಫಸ್ಟಿಂದ ಇಲ್ಲಿ ತನಕ ಹೋಗ್ತಾ ಇರೋರು ಒಬ್ಬರೇ ಡ್ರೈವರ್, ಅವರು ಚೇಂಜೇ ಆಗಿರಲಿಲ್ಲ. ಮತ್ತು ಇವಾಗ ಆಲ್ ಆಫ್ ಅ ಸಡನ್ ಇವಳು ನನ್ನ ಮಗಳು ಹೋಗಿದ್ದಿದ್ದು 2 ವರ್ಷ. 2 ವರ್ಷದಲ್ಲಿ ಚೇಂಜೇನು ಅನಿಸಿರಲಿಲ್ಲ ನಮಗೆ. ಅದೇ ಥರ ಮಿಲಿಮನಲ್ಲಿ ಅನಿಸಿತ್ತು. ಯಾಕಂದರೆ ನನ್ನ ಮಗಳು, ನನ್ನ ಕೋಸಿಸ್ಟ್ರ್ ಮಗಳು ಫಸ್ಟಿಂದ ಸ್ಕೂಲ್ಗೆ ಹೋಗ್ತಿದ್ಲಲ್ಲ, ಆವಾಗಿಂದ ನೋಡಿದ್ರಿ ಅವ್ರನ್ನ. ಸೊ ಎಷ್ಟು ಕಂಫರ್ಟ್ ಇತ್ತು ಅಂತ ಹೇಳಿ ಸ್ವಲ್ಪ ಅಡಿಕ್ಟ್ ಆಗಿಬಿಟ್ಟಿದ್ವಿ ಅವರಿಗೆ. ಸಡನ್ ಚೇಂಜಸ್ ಅಂದ್ರಲ್ಲ, ಸಿಕ್ಕಾಪಟ್ಟೆ ಭಯನೇ ಆಗೋಗಿತ್ತು ನನಗೆ. ಬಟ್ ಎನಿವೇಸ್ ಆಲ್ ಗುಡ್ ಅಂತೇಳಿ ದೇವ್ರ ಹತ್ರ ಭಾರ ಆಗ್ತೆ, ಏನೂ ಮಾಡೋಕ್ಕಾಗಲ್ಲ. ದೇವ್ರು ಏನು ಬರ್ದಿರ್ತಾನೋ ಅದೇ ಆಗೋದು ಹಣೆ ಮೇಲೆ ಅಂತೇಳಿ ಸುಮ್ಮನೆ ಅದೇ. ಅಷ್ಟೊತ್ತಿಗೆ ನಮ್ಮ ಹಸ್ಬೆಂಡ್ ಬಂದು, ಏನಿಲ್ಲ ಈ ಥರ ಹಳೆ ಡ್ರೈವರೇ ಬಂದಿದ್ದರು, ಏನು ವರಿ ಮಾಡಬೇಡ ನೀನು ಅಂತ ಹೇಳಿದ್ರು. ಆಮೇಲೆ ಸ್ವಲ್ಪ ನನಗೆ ನಿಟ್ಟುಸಿರು ಬಿಟ್ಟಂಗಾಯಿತು. ಎಲ್ಲದಕ್ಕೂ ಅಷ್ಟೇ, ಇವಾಗ ಏನಾದ್ರೂ ಏನೇ ಯೋಚನೆ ಮಾಡಬೇಕು ಅಂತಂದ್ರೂ ಫಸ್ಟು ನೆನಪಿಗೆ ಬರೋದೇ ಮಗಳು, ಆಮೇಲೆ ನನ್ನ ಹಸ್ಬೆಂಡು, ಆಮೇಲೆ ನನ್ನ ಫ್ಯಾಮಿಲಿ ನೆನಪಿಗೆ ಬರ್ತಾರೆ. ಯಾಕಂದರೆ ಫಸ್ಟ್ ಪ್ರಯಾರಿಟಿನೇ ಮಗಳಲ್ವ, ಅವಳು ಚಿಕ್ಕವಳು, ಇನ್ನು ಅವಳಿಗೇನು ಗೊತ್ತಾಗಲ್ಲ. ಅದಕ್ಕೆ ಸೊ ಅದಕ್ಕೋಸ್ಕರನೇ ಅವಳ ಬರ್ಡೇನೂ ಅಷ್ಟೇ ಪ್ರಿಷಿಯಸ್ ಆಗಿ ಇರಬೇಕು ಅಂತೇಳಿ ಗೌನೆಲ್ಲ ತಗೊಟ್ಟಿರೋದು ನಾನು ಪ್ಲ್ಯಾನ್ ಮಾಡಿ ತಗೊಂಡಿದ್ದೀನಿ. ಇನ್ನು ಅವಳಿಗೆ ಸರ್ಪ್ರೈಸಾಗಿ ಏನು ಕೊಡಬೇಕು ಅಂತೇಳಿ ಥಿಂಕ್ ಮಾಡ್ತಾನೆ ಇದ್ದೀನಿ ನಾನು. ಅವಳೊಂದು ಸ್ಪೋರ್ಟ್ದು ಸೈಕಲ್ ಕೇಳಿದ್ಲು, ಅದನ್ನು ಆಲ್ರೆಡಿ ಅವರಪ್ಪ ಕೊಡಿಸ್ಬಿಟ್ಟಿದ್ದಾರೆ. ನನ್ನ ಕಡೆಯಿಂದ ಏನು ಕೊಡಬೇಕು ಅಂತೇಳಿ ಇನ್ನು ಗೊತ್ತಾಗ್ತಾ ಇಲ್ಲ ನನಗೆ. ಆಲ್ಮೋಸ್ಟ್ ಅವಳು ಕೇಳಿದ್ದೆಲ್ಲ ಯಾವಾಗಲೂ ಅವಾಗವಾಗನೇ ಕೊಡಿಸ್ಬಿಡ್ತಾ ಇರ್ತೀವಿ ನಾವು. ಬಟ್ ಇವಾಗ ಈ ಸತಿ ಬರ್ಡೇಗೆ ಏನು ಗಿಫ್ಟ್ ಕೊಡಬೇಕು ಅಂತಲೇ ನನಗೆ ತಲೆಯಲ್ಲಿ ಹೊಳಿತಾ ಇಲ್ಲ. ನಿಮ್ಗೇನಾದ್ರೂ ಐಡಿಯಾಸ್ ಇದ್ದರೆ ಮಕ್ಕಳಿಗೆ ಏನು ಗಿಫ್ಟ್ ಕೊಡ್ಬೋದು ಅಂತೇಳಿ ಬರ್ಡೇ ಟೈಮಲ್ಲಿ ಕಮೆಂಟ್ ಮಾಡಿ. ನಾನು ಯೂಶ್ವಲಿ ಯಾವಾಗಲೂ ಬಟ್ಟೆನೇ ಅವಳಿಗೆ ಜಾಸ್ತಿ ತೆಗಿಯೋದು. ಯಾಕಂತಂದರೆ ನನ್ನ ಮಗಳು ಬಟ್ಟೆಲಿ ಕೊರತೆ ಆಗಬಾರ್ದು ಅಂಥೇಳಿ. ಯಾಕಂದರೆ ನನಗೆ ಅದು ಫೀಲ್ ಆಗಿದೆ. ನಾನು ನರ್ಸಿಂಗ್ ಓದ್ತಾ ಇರಬೇಕಾದ್ರೆ ಯಾವ ಥರ ಅಂತ ಹೇಳಿದ್ರೆ, ಒಂದು ಕಲರ್ ಡ್ರೆಸ್ ಇತ್ತು ನಮಗೆ ಆವಾಗ ಫಸ್ಟ್ ಇಯರಲ್ಲಿ. ಯೂನಿಫಾರ್ಮ್ ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ. ಆವಾಗ ಒಂದು 3-4 ಪೇರ್ಸ್ ಏನೋ ಚೆನ್ನಾಗಿರೋ ಡ್ರೆಸ್ಗಳಿತ್ತು ಅಷ್ಟೇ. ಅಂದರೆ ನಮ್ಮಪ್ಪ ಚೆನ್ನಾಗಿರೋ ತಗೊಟ್ಟಿಲ್ಲ ಅಂತ ಅಲ್ಲ, ಬೇರೆ ಡ್ರೆಸ್ಗಳು ಇದ್ವು, ಬಟ್ ಅದನ್ನು ಕಾಲೇಜಿಗೆ ವೇರ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಫಾರ್ಮಲ್ ಥರ ಚೂಡಿದಾರ ಇದ್ದಿದ್ದು 3-4 ಡ್ರೆಸ್ಸಸ್ ಅಷ್ಟೇ. ಅದನ್ನೇ ರೊಟೇಷನ್ ವೈಸು ವಾಶ್ ಮಾಡಿ ಹಾಕೊಂಡು ಹೋಗ್ತಾಯಿದ್ದೆ. ಮತ್ತು ನನಗೆ ನನ್ನ ಫ್ರೆಂಡ್ಸ್ದು ಯಾರ್ದು ಬಟ್ಟೆ ಇಸ್ಕೊಂಡು ಹಾಕೊಳ್ಳೋದಕ್ಕೂ ಇಷ್ಟ ಇಲ್ಲ, ಮತ್ತು ನನ್ನ ಬಟ್ಟೆನೂ ಬೇರೆಯವ್ರಿಗೆ ಕೊಡೋದಕ್ಕೆ ಇಷ್ಟ ಇಲ್ಲ. ನನ್ನ ಫ್ರೆಂಡು ವೆಲಾಂಗಣಿ ಅಂತ ಹೇಳಿ ಎಲ್ಲ ಇದ್ದಾರೆ, ಇನ್ನೂ ಟಚ್ಚಲ್ಲಿದ್ದಾಳೆ ಅವಳು. ಎಲ್ಲರೂ ನನ್ನ ಬಟ್ಟೆ ಹಾಕೊಳ್ಳೋದಕ್ಕೆ ಇಷ್ಟಪಡೋರು. ಯಾಕಂದರೆ ಚೆನ್ನಾಗಿತ್ತು, ಮೆಟೀರಿಯಲ್ ಎಲ್ಲ ಚೆನ್ನಾಗಿರೋದು ನೋಡಿ ನಮ್ಮಪ್ಪ ಹೊಲಿಸಿ ತಗೊಬಂದು ಕೊಟ್ಟಿರೋರು ನನಗೆ. ಚಾಮರಾಜನಗರದಲ್ಲಿ ಓದಿದ್ದಲ್ಲ ನಾನು ಆವಾಗ ನರ್ಸಿಂಗಿಗೆ. ಸೊ ಆವಾಗ ನನಗೆ ಫೀಲ್ ಆಗಿದೆ, ಅಯ್ಯೋ ನನ್ನ ಹತ್ರ ಈ ಥರ ಬಟ್ಟೆ ಇಲ್ವಲ್ಲ, ಆ ಥರ ಬಟ್ಟೆ ಇಲ್ವಲ್ಲ, ಬೇರೆಯವ್ರು ಹಾಕೊಳ್ಳೋದು ನೋಡಿ ಎಲ್ಲ ಆ ಥರ ಫೀಲ್ ನಿಜವಾಗ್ಲೂ ಆಗಿದೆ ನನಗೆ. ಹಂಗಂತ ಹೇಳಿ ನನಗೆ ಬೇಕು ಅಂದರೆ ನಮ್ಮಪ್ಪ ಕೊಡಿಸ್ತಿರ್ಲಿಲ್ಲ ಅಂತ ಅಲ್ಲ, ಕೊಡಿಸ್ತಾಯಿದ್ರು. ಆ್ಯಕ್ಚುಲಿ ನಾನು ತಿನ್ನೋಕ್ಕೇ ಜಾಸ್ತಿ ಖರ್ಚು ಮಾಡ್ತಾಯಿದ್ದೆ ಅಲ್ಲಿದ್ದಾಗ. ಹಾಸ್ಟೆಲಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಹಾಸ್ಟೆಲ್ ಊಟ ಅಂದರೆ ಹೆಂಗಿರುತ್ತೆ ಅಂತೇಳಿ. ಸೊ ಇರೋದ್ರಲ್ಲಿ ಓಕೆನೇ ಇತ್ತು ಊಟ, ಬಟ್ ಆದ್ರೂ ತಿನ್ನಬೇಕು ಅನ್ಸೋದು, ಜಾಸ್ತಿ ತಿನ್ನೋಕ್ಕೇ ಖರ್ಚು ಮಾಡ್ತಾಯಿದ್ದೆ. ನನ್ನ ಬೆಡ್ ಫುಲ್ ಕೆಳಗಡೆ ಎಲ್ಲ ಫುಲ್ ತಿಂಡಿ ಪ್ಯಾಕೆಟ್ಸೇ ಇರ್ತಾಯಿತ್ತು, ಅಷ್ಟೊಂದು ತಿಂತಾಯಿದ್ದೆ ನಾನು. ಸೊ ನಾನು ಅಷ್ಟೊಂದು ಮೈಂಡ್ ಮಾಡ್ತಾ ಇರಲಿಲ್ಲ ಬಟ್ಟೆಗಳ ಬಗ್ಗೆ ತಗೋಬೇಕು ಅಂತ ಹೇಳಿ. ಬಟ್ ಬೇರೆಯವ್ರು ಹಾಕೊಳ್ಳೋದು ನೋಡಿದಾಗ ಅಯ್ಯೋ ನನಗೂ ಈ ಥರದ್ದು ಚೂಡಿದಾರ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ಲ ಅಂತ ಅನ್ನಿಸ್ತಾ ಇತ್ತು. ಬಟ್ ಟಚ್ ವುಡ್ ಏನೋ ಗೊತ್ತಿಲ್ಲ, ಇವಾಗಂತೂ ಬಟ್ಟೆ ಈ ಥರದ್ದಿಲ್ಲ ಅಂತ ಅನ್ನಂಗಿಲ್ಲ. ಎಲ್ಲ ಥರದ ವೆರೈಟೀಸ್ನೂ ಬಟ್ಟೆ ತೊಗೊತಾ ಇದ್ದೀನಿ, ಹಾಕೊತಾ ಇದ್ದೀನಿ ಕೂಡ. ಆಗನೂ ಇತ್ತು ನನಗೆ ಚಾನ್ಸಸ್ ಎಲ್ಲ, ನಮ್ಮಪ್ಪ ತಗೊಳ್ಳೋರು ಎಲ್ಲ ಮಾಡ್ತಾಯಿದ್ರು. ಬಟ್ ನಾನೇ ಜಾಸ್ತಿ ಹಾಸ್ಟೆಲ್ ಫೀಸ್ ಪೇ ಮಾಡಬೇಕಿತ್ತು ಎಲ್ಲ ಅಂಥೇಳಿ ಜಾಸ್ತಿ ಹೊರೆ ಆಗ್ತಾ ಇರಲಿಲ್ಲ ಅಷ್ಟೇನೆ. ಆ ಥರ ನನ್ನ ಮಗಳಿಗೆ ಫೀಲ್ ಆಗಬಾರ್ದು ಅಂಥೇಳಿ ನಾನು ಎಲ್ಲ ಥರ ಬಟ್ಟೆಗಳನ್ನು ತಗೊಳ್ತಾ ಇದ್ದೀನಿ ಅವಳಿಗೆ. ಯಾಕಂದರೆ ಮಕ್ಕಳು ಇವಾಗಲ್ಲದೆ ಇನ್ಯಾವಾಗ ಹಾಕ್ಕೊತಾರೆ ನನ್ನ ಪ್ರಕಾರ. ಅದಕ್ಕೋಸ್ಕರ ಒಬ್ಬೊಬ್ಬರು ಪೇರೆಂಟ್ದು ಒಂದೊಂಥರ ಮೆಂಟಾಲಿಟಿ ಇರುತ್ತೆ, ನಾವು ಅದನ್ನು ಡಿಸೈಡ್ ಮಾಡೋಕ್ಕಾಗಲ್ಲ ಅಲ್ವಾ. ಒಬ್ಬೊಬ್ಬರು ಸೇಫ್ಟಿ ಎಲ್ಲದ್ರ ಬಗ್ಗೆನೂ ಥಿಂಕ್ ಮಾಡ್ತಾರೆ. ಬಟ್ ನನ್ನ ಪ್ರಕಾರ ಏನು ಗೊತ್ತಾ, ಪೇರೆಂಟ್ಸ್ ಆಗಿ ನಾವು ಮಕ್ಕಳಿಗೆ ಎಲ್ಲ ಥರ ಬಟ್ಟೆ ಹಾಕೊಳ್ಳೋದಕ್ಕೂ ಎನ್ಕರೇಜ್ ಮಾಡಬೇಕು. ಅಂದರೆ ಡಿಸೆಂಟಾಗಿರೋವಂಥ ಬಟ್ಟೆಗಳು. ಬಟ್ ನಾವು ಇದ್ದಾಗ, ಜೊತೆಯಲ್ಲಿದ್ದಾಗ ಮಾತ್ರ ಆ ಥರ ಬಟ್ಟೆಗಳು. ಇಂಡಿಸೆಂಟ್ ಅಂತಂದರೆ ಈ ಥರ ಅರ್ಧಂಬರ್ಧ ಬಟ್ಟೆ ಆ ಥರ ಅಲ್ಲ ನಾನು ಹೇಳ್ತಾ ಇರೋದು.
ಡೀಸೆಂಟ್ ಆಗಿರೋ ಬಟ್ಟೆಗಳನ್ನ ಆಲ್ಮೋಸ್ಟ್ ಸ್ವಲ್ಪ ಮಾಡ್ರನ್ ಟೈಪರಲ್ಲಿ ಇರೋದನ್ನೆಲ್ಲ ನಾವು ಜೊತೇಲಿ ಇರ್ತೀವಲ್ಲ ಮಕ್ಕಳ ಜೊತೆಲಿ ಅವಾಗ ಹಾಕ್ಸ್ಬೇಕು. ಯಾಕಂತಂದರೆ ನಮಗೆ ವಾತಾವರಣ ಎಲ್ಲ ಗೊತ್ತಿರುತ್ತಲ್ವ, ಹಿಂಗಿರ್ತಾರೆ ಜನಗಳು ಏನು ಅಂತೇಳಿ, ಅದ್ರ ಪ್ರಕಾರ ನಾವು ಅವ್ರನ್ನ ಟೇಕ್ ಕೇರ್ ಮಾಡ್ಬೋದು ಅಂತೇಳಿ. ಸೊ ಇದು ನಾನು ಮಾತಾಡ್ತಾ ಇದ್ರೆ ಹಂಗೆ ಮಾತಾಡ್ತಾನೆ ಇರ್ತೀನಿ. ನಾನು ಈ ಬಟ್ಟೆನ ತೊಗೊಂಡಿದ್ದು ಎಲ್ಲಿ ಅಂತ ಹೇಳಿದ್ರೆ ಹಾಪ್ಸ್ಕಾಚ್ ಅಂತ ಹೇಳಿ, ಹಾಪ್ಸ್ಕಾಚ್ ಅಂತ ಒಂದು ಆ್ಯಪ್ ಇದೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಕಿಡ್ಸ್ ಬಟ್ಟೆಗೆ ಅದು ನಿಜವಾಗ್ಲೂ ಎಕ್ಸ್ಕ್ಲೂಸಿವ್ ಆಗಿ ಬಾಯ್ ಬೇಬೀಸು ಮತ್ತು ನ್ಯೂ ಬಾರ್ನ್ ಇನ್ಫೆಂಟ್ 0 ಡೇಯಿಂದ ಹಿಡಿದು 14 ಇಯರ್ಸ್ ತನಕ ಯಾವ್ಯಾವ ಥರ ಬಟ್ಟೆ ಬೇಕು ಎಲ್ಲ ಸಿಗುತ್ತೆ, ಹೆಣ್ಮಕ್ಳಿಗೆ ಮತ್ತು ಗಂಡು ಮಕ್ಳಿಗೆ ಇಬ್ರಿಗೂ. ತುಂಬ ಒಳ್ಳೆ ಕಲೆಕ್ಷನ್ಸ್ ಇದೆ ಮತ್ತು ನಿಜವಾಗ್ಲೂ ಔಟ್ಸ್ಟ್ಯಾಂಡಿಂಗ್ ಮೆಟೀರಿಯಲ್ ಅಂತ ಹೇಳ್ಬೋದು. ಕ್ಲಾತ್ ವೈಸು ಎಲ್ಲನೂ ತುಂಬ ಚೆನ್ನಾಗಿದ್ದಾವೆ. ನೀವು ಏನಾದ್ರೂ ಮಕ್ಕಳ ಬಟ್ಟೆ ಏನಾದರೂ ತಗೋಬೇಕು ಅಂತ ಇದ್ದರೆ, ಇದೇನು ಪ್ರಮೋಷನ್ ವಿಡಿಯೋ ಅಲ್ಲ, ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ನೀವು ಏನಾದ್ರೂ ಈ ಥರ ಮಕ್ಕಳ ಬಟ್ಟೆ ಎಲ್ಲ ತಗೋಬೇಕು ಅಂತ ಅಂದ್ಕೊಂಡಿದ್ರೆ ಹಾಪ್ಸ್ಕಾಚ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಶಾಪ್ ಮಾಡಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಎವ್ರಿವಾನ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.